What is it? ತನಿಖೆಯನ್ನು ಮಾಡಬೇಕು ಅಂತ ಒತ್ತಾಯವನ್ನು ಕೂಡ ಜಮೀನನ್ನ ನರೇಂದ್ರಂ ಕಾದ ನಾವು ಹೇಳ್ತೀವಿ ಈಗ ಯಾಕಂದ್ರೆ ಈ ಮೂರು ನಮ್ಮ ವಫ್ ಪ್ರಾಪರ್ಟಿ ಏನಿದೆ 10.5 ಎಕರೆ ಜಮೀನು 650 TS ನಂಬರ್ 650 ಏನು ಹಳೆ ಟೌನ್ ನಲ್ಲಿ ಏನ್ ಬರ್ತದೆ ನಮ್ದು ಇದ್ರ ಬಗ್ಗೆ ನಿನ್ನೆ ನಮ್ಮ ಮೌತ್ಕರ್ ಶ್ರೀನಿವಾಸ್ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಎಲ್ಲಾ ಪತ್ರಿಕಾ ಮಾಧ್ಯಮದವ್ರಿಗೆ ತಿಳಿಸಿರ್ತಾರೆ. ಒಂದು ಫಾರಂ 2 ಡೂಪ್ಲಿಕೇಟ್ ಆಗಿ ಕ್ರಿಯೇಟ್ ಆಗಿತ್ತು, 1 hour ನಲ್ಲಿ ಕ್ರಿಯೇಟ್ ಆಗಿದೆ ಫಾರಂ 2. ಇದು ಫ್ರಾಡ್ ಟೋಟಲಿ. ಈ ಭೂಮಿ ಡಾಕ್ಯುಮೆಂಟ್ಸ್ ಏನಿದೆ ಅಲ್ಲ, ಇದು ಬಂದು ವಫ್ ಪ್ರಾಪರ್ಟಿ 1941 ನಲ್ಲಿ ಅಬ್ದುಲ್ ಖಾನ್ ಅನ್ನೋರು ಪರ್ಚೇಸ್ ಮಾಡಿ 1944 ಅಲ್ಲಿ ವಫ್ ಮಾಡ್ತಾರೆ ಆ ಪ್ರಾಪರ್ಟಿನ ಇವರು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡ್ಕೊಂಡು, ಅಂದ್ರೆ ಫಸ್ಟ್ ಯಾರು ಅಬ್ದುಲ್ ಖಾನ್ಗೆ ಮಾರಿರ್ತಾರಲ್ಲ ಅವರ ವಾರಸ್ದಾರರಿಂದ ಸುಮಾರು 80 ವರ್ಷ ಆದ ನಂತರ ಅವರು ಮತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಆ ದಾಖಲಾತಿಗಳನ್ನು ಸೃಷ್ಟಿ ಮಾಡ್ಕೊಂಡು ಇನ್ನೊಮ್ಮೆ ಬೇರೆಯವರಿಗೆ ಮಾರಿರ್ತಾರ. ಇದನ್ನ ಮೊದಲು ಅವ್ರು ದೊಡ್ಡವ್ರು ಮಾರಿದನ್ನ ಮುಚ್ಚಿಟ್ಟು ಈಗ ಮತ್ತೆ ಬೇರೆಯವರಿಗೆ ಮೋಸ ಮಾಡಿ ಮಾರಿ. ಮೊನ್ನೆ ನನಗೆ ಕೂಡ ಇದು ಪತ್ರಿಕೆಯಲ್ಲಿ ನಾನು ನೋಡಿದೆ. ನಮ್ಮ ನಗರ ಪಾಲಿಕೆ ಆಯುಕ್ತರಿಗೆ ಈ ಬಗ್ಗೆ ಇಮಿಡಿಯೇಟ್ಲಿ ನನಗೆ ಒಂದು ವರದಿ ಬೇಕು, ಮತ್ತು ಏನು ಅದು ಖಾತೆಗಳಾಗಿದೆ ಫಾರ್ಮ್ 2 ಕೊಟ್ಟಿದ್ದಾರೆ ಅದು ಕ್ಯಾನ್ಸಲ್ ಆಗಬೇಕು. ಎರಡನೆಯದು ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ FIR ದಾಖಲು ಮಾಡಿ ಅವ್ರ ಮೇಲೆ ತನಿಖೆ ಮಾಡಬೇಕು ಅಂತ. ಸೊ ಅದನ್ನು ಅವರು ಅಪೀಲ್ ಸ್ವರೂಪದಲ್ಲಿ ಪಡೆದು ಮಾಡಬೇಕಿತ್ತು. ಆದ್ದರಿಂದ ಅವರು ಈಗಾಗಲೇ ಅಪೀಲ್ ಸ್ವರೂಪದಲ್ಲಿ ಅದನ್ನು ಪಡೆದು ಅದನ್ನೆಲ್ಲ ರದ್ದು ಮಾಡಿದ್ದಾರೆ. ಮತ್ತು ಈಗಾಗಲೇ ತಾವೇ ಹೇಳಿದಾಗೆ ಪ್ರಕರಣ ಕೂಡ ನಾವು ದಾಖಲು ಮಾಡಿದ್ದೇವೆ. ಮತ್ತು ಈಗಾಗಲೇ ಕೆಲವೊಂದು ಲೀಡ್ಸ್ ಇದೆ, ಯಾವ ಡಿವೈಸನ್ನು ಬಳಸಿ ಈ ಥರ ಅಕ್ರಮ ಎಸಗಿದ್ದಾರೆ ಅನ್ನೋದ್ರ ಬಗ್ಗೆ. ಖಂಡಿತವಾಗಿಯೂ ಅದು ತನಿಖೆಯನ್ನು ಶೀಘ್ರಗತಿನಲ್ಲಿ ಪೂರ್ಣಗೊಳಿಸಿ ಅವರ ಮೇಲೆ ಕಠಿಣವಾದ ಕಾನೂನು ಕ್ರಮ ತಗೊಳ್ತೀವಿ. ಎರಡನೆಯದು ಮುನ್ನೆಚ್ಚರಿಕಾ ಕ್ರಮಗಳು ಕುರಿತಾಗಿ ನಾನು ಈಗಾಗಲೇ ನಾಳೆ ಒಂದು ಸಭೆಯನ್ನು ಕೂಡ ನಮ್ಮ ಎಲ್ಲ ಸರ್ವೇಯರ್ಸ್, ನಮ್ಮ ಡೆಪ್ಟಿ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್, ನಮ್ಮ ಎಲ್ಲ ಸರ್ವೇಯರ್ಗಳು, ನಮ್ಮ ಎಲ್ಲ ಮುನ್ಸಿಪಾಲ್ಟಿ ಸಿಬ್ಬಂದಿಗಳು ಇವ್ರದ್ದು ಒಂದು ಸಭೆ ಕರೆದಿದ್ದೀನಿ. ಸಭೆ ಕರೆದಿರೋ ಉದ್ದೇಶ ಏನು ಅಂದರೆ, ನಮ್ಮ TS ಏನಿದೆ ಸರ್ವೆ ನಂಬರ್ಸು, ಅದರಲ್ಲಿ ಫಿಸಿಕಲ್ ಪೊಸಿಷನ್ ಅಂದರೆ ಫಿಸಿಕಲಿ ಎಷ್ಟು ಲ್ಯಾಂಡ್ ಇದೆ ಮತ್ತು ರೆಕಾರ್ಡ್ ಮೇಲೆ ಎಷ್ಟು ಲ್ಯಾಂಡ್ ಬರ್ತಾ ಇದೆ ಇದು, ಮತ್ತು ವಾಟ್ ಈಸ್ ದ ಓನರ್ಶಿಪ್ ಆಫ್ ದಟ್, ಅದನ್ನು ನೋಡಿಕೊಂಡು ಸ್ಕೆಚ್ ಮಾಡಬೇಕು. ಸ್ಕೆಚ್ ಮಾಡುವಾಗ ಸುಮ್ಮನೆ ಅದು ಏನು ಬರ್ತದೆ ಅದರ ಮೇಲೆ ಯಾವುದೇ ರೀತಿ ಸ್ಕೆಚ್ ಮಾಡಬಾರ್ದು ಅಂತ. ಅಂದರೆ ನಾವು ಆಮೂಲಾಗ್ರವಾಗಿ ಎಲ್ಲಿಂದ ಅದನ್ನು ಈ ಥರ ಅಕ್ರಮಗಳನ್ನು ತಡಿಬೇಕು ಅಂತ ಆ ಸ್ಟೆಪ್ಪಿಂದನೇ ತಡಿಬೇಕು ಅಂತ ಹೇಳಿ ಅದನ್ನು ಕೂಡ ನಾನು ನಾಳೆ ಮಾಡ್ತಾಯಿದ್ದೆ.